ಬೆಳಗಾವಿಯ ಬಿಜೆಪಿಯಲ್ಲಿ ಬಂಡಾಯ ಕೊತ ಕುದಿತಾ ಇದೆ. ಇವತ್ತು ಬೆಳಗಾವಿಗೆ ಧರ್ಮೇಂದ್ರ ಪ್ರಧಾನ್ ಅವರು ಭೇಟಿ ಕೊಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಬಿಜೆಪಿಯ ಚುನಾವಣಾ ಉಸ್ತುವಾರಿ. ಅವರು ಈ ಬಂಡಾಯ ಶಮನ ಮಾಡಲಿಕ್ಕೆ ಮುಂದಾಗಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆಯನ್ನ ನಡೆಸ್ತಾರೆ. ಈ ರಾಮದುರ್ಗ, ಬೈಲಹೊಂಗಲ, ಈ ಬೆಳಗಾವಿ ಗ್ರಾಮೀಣ ಭಾಗಗಳಲ್ಲಿ ಪ್ರಮುಖವಾಗಿ ಬೆಳಗಾವಿ ಉತ್ತರ ಕ್ಷೇತ್ರದ ನಾಯಕರ ಜೊತೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಮಾಲೋಚನೆಯನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಿರುವಂತಹ ಅಸಮಾಧಾನ ಸರಿ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಆಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮುಂದಾಳತ್ವವಾಗಿ ಇಟ್ಕೊಂಡು ಬಿಜೆಪಿಯ ಚುನಾವಣಾ ಉಸ್ತುವಾರಿಯನ್ನ ಮುಂದಾಳತ್ವದಲ್ಲಿ ಇಟ್ಕೊಂಡು ಈಗ ಬಂಡಾಯ ಶಮನಕ್ಕೆ ಈಗ ಬಿಜೆಪಿಯ ಹೈಕಮಾಂಡ್ ಮುಂದಾಗಿರೋದು ಗೊತ್ತಾಗ್ತಾ ಇದೆ. ಸೊ ಪ್ರಮುಖವಾಗಿ ಬೆಳಗಾವಿಯ ಭಾಗದಲ್ಲಿ ಈ ಬಂಡಾಯದ ಬೆಂಕಿ ಏನ್ ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿದೆ, ಅದನ್ನ ಶಮನ ಮಾಡಲಿಕ್ಕೆ ಇದೀಗ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ನೋಡಿ, ಬಂಡಾಯ ಶಮನಕ್ಕೆ ಈಗ ಬಿಜೆಪಿಯಲ್ಲಿ ಹರಸಾಹಸ ನಡೀತಾ ಇದೆ. ಆ ಹಿನ್ನೆಲೆಯಲ್ಲೇ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ನಡೆಸ್ತಾರೆ. ಬೆಳಗಾವಿಯ ಭಾಗದಲ್ಲಿ ಏನೀಗ ಬಂಡಾಯ ಬೇಗುದ್ದಿ ಕೊತ ಅಂತ ಇದೆ, ಅದೆಲ್ಲವನ್ನ ಕೂಡ ಶಮನಗೊಳಿಸಿದ್ರಷ್ಟೇ ಬಿಜೆಪಿಗೆ ಗೆಲುವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಟೆನ್ಷನ್ ದೊಡ್ಡ ಮಟ್ಟದಲ್ಲಿ ತಲೆನೋವಾಗ್ಬಿಟ್ಟಿದೆ ಅವರಿಗೆ. ಟಿಕೆಟ್ ಹಂಚಿಕೆ ಘೋಷಣೆ ದೊಡ್ಡ ವಿಚಾರ ಆಗಿರ್ಲಿಲ್ಲ, ಬಟ್ ಈಗ ಬಂಡಾಯ ಹೇಳ್ತಾ ಇದ್ದಾರಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕೆಲವೊಂದಿಷ್ಟು ಜನ ಹೋದ್ರೆ, ಈಗಾಗಲೇ ಕೈಪಾಳ್ಯವನ್ನ ಸೇರ್ಕೊಂಡಿರೋ ಸಾಕಷ್ಟು ಜನ ಇದ್ದಾರೆ. ಈಗಾಗಲೇ ಜೆಡಿಎಸ್ ಅಂತ ವಾಲ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಪ್ರಮುಖ ನಾಯಕರು ಹೋದ್ರೆ ಅವರ ಹಿಂಬಾಲಕರು ಅಂದ್ರೆ ಅವರ ಜೊತೆಯಲ್ಲಿರುವಂತಹ ಅವರ ಆಪ್ತರು ಕೂಡ ಹೋಗ್ತಾರೆ. ಸೊ ಕಾರ್ಯಕರ್ತರ ಹಾದಿಯಾಗಿ ಬೇರೆ ಕಡೆ ಹೋಗೋದ್ರಿಂದ ಬಂಡಾಯ ಹೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಇದು ಎಲ್ಲಾ ಪಕ್ಷಗಳಿಗೆ, ಕೇವಲ ಬಿಜೆಪಿಗೆ ಅಂತ ಮಾತ್ರ ಅಲ್ಲ, ಯಾರು ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಾರೋ ಆ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅನೌನ್ಸ್ ಆಗಿಲ್ಲ ಈ ಲಿಸ್ಟ್ ನಲ್ಲಿ ಅಂತ ಹೇಳಿದಾಗ ಆಬ್ವಿಯಸ್ ಆಗಿ ಅವರು ಬಂಡಾಯ ಹೇಳುವಂತಹ ಸಾಧ್ಯತೆಗಳು. ಸೊ ಅದನ್ನ ಬೇರೆ ಬೇರೆ ಪಕ್ಷಗಳು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ, ಅದನ್ನ ತಮಗೆ ಪ್ಲಸ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಈಗಾಗಲೇ ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಮಟ್ಟಿಗೆ ಒಂದು ದೊಡ್ಡ ಮಟ್ಟದ ಬಲ ಸಿಕ್ಕಂಗಾಗಿದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಪ್ರಭಾವಿ ನಾಯಕರು ಕೂಡ ಹೌದು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡೋದ್ರ ಮುಖಾಂತರ ಒಂದು ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡೆಯುವಂತಹ ಪ್ಲಾನ್ ಅನ್ನ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ ಸುಗಂಧಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ ಸುಗಂಧಿ, ಇವತ್ತು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಬಂಡಾಯ ಶಮನ ಮಾಡದ ಹೊರತು ಅವರಿಗೆ ಗೆಲುವು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅನ್ನೋ ಲೆಕ್ಕಾಚಾರಗಳು ಅವ್ರಿಗಿದೆ. ಸೊ ಯಾವ್ಯಾವ ರೀತಿ ಪ್ಲಾನ್ಗಳನ್ನ ಹಾಕೊಂಡಿದ್ದಾರೆ? ಶ್ರುತಿ, ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಯಾಕಂದರೆ ಬೆಳಗಾವಿ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಮುಖಂಡರನ್ನ ಕರೆದು ಸಮಾಧಾನ ಮಾಡುವಂಥ ಯತ್ನಕ್ಕೆ ಈಗ ಸದ್ಯ ಬಿಜೆಪಿ ಕೈ ಹಾಕಿದೆ. ಹೀಗಾಗಿ ಇದು ಏನು ಒಂದು ಹಂತಕ್ಕೆ ಅನೇಕ ನಾಯಕರು ಈಗ ಬಿಜೆಪಿ ಬಿಡುವ ನಿರ್ಧಾರಕ್ಕೂ ಕೂಡ ಮಾಡಿದ್ದಾರೆ. ರಾಮದುರ್ಗ, ಬೈಲಹೊಂಗಲ ಮತ್ತು ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಉತ್ತರದಲ್ಲಿ ದೊಡ್ಡ ಮಟ್ಟದ ಭಿನ್ನಮತ ಇರತಕ್ಕಂಥದ್ದು ಬಂಡಾಯ ಇದೆ. ಹೀಗಾಗಿ ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಅಂತಿಮ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಅನೇಕ ಬಿಜೆಪಿ ಹಿರಿಯ ನಾಯಕರನ್ನ ಸಂಪರ್ಕಿಸಿ ಈಗ ಪಕ್ಷ ಸೇರ್ಕೊಳ್ಳಿ ಅಂತೇಳಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ DCM ಲಕ್ಷ್ಮಣ್ ಸವದಿ ಆಗಿರ್ಬೋದು, ಅವರು ಮತ್ತು ಶಶಿಕಾಂತ್ ನಾಯಕ್ ಈಗಾಗಲೇ ಕಾಂಗ್ರೆಸ್ ಸೇರಿದ್ದು, ಇನ್ನೂ ಅನೇಕ ಮುಖಂಡರಿಗೆ ಕಾಂಗ್ರೆಸ್ ಗಾಳ ಆಗ್ತಿದೆ. ಇನ್ನು ಈ ಭಾಗದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಪ್ರಬಲವಾಗಿರ್ತಕ್ಕಂಥದ್ದು. ಈ ಸಮುದಾಯದ ಹಿರಿಯ ನಾಯಕರನ್ನ ಸೆಳೆಯುವ ಮೂಲಕ ಕಾಂಗ್ರೆಸ್ ಬಿಜೆಪಿಯ ಮತ ಬ್ಯಾಂಕ್ಗೆ ಈಗ ಕೈ ಹಾಕಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಹೀಗಾಗಿ ಲಿಂಗಾಯತ ಹಿರಿಯ ನಾಯಕರಾಗಿರ್ಬೋದು ಮತ್ತು ಯಾರೆಲ್ಲ ಅಸಮಾಧಾನರಿದ್ದಾರೆ ಅವರೆಲ್ಲರನ್ನೂ ಕೂಡ ಸೆಳೆಯಕ್ಕೆ ಕಾಂಗ್ರೆಸ್ ತೀವ್ರ ರೀತಿಯ ಕಸರತ್ತನ್ನ ಮಾಡ್ತಾ ಇದೆ. ಇವತ್ತು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿನೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇನ್ನೂ ಕೂಡ ಇದ್ದಾರೆ. ಅವರು ಇಲ್ಲಿಂದ ಏನು ಹಳಿಯಾಳಕ್ಕೆ ತೆರಳಿದ್ದಾರೆ. ಇನ್ನು ಅನೇಕ ನಾಯಕರನ್ನು ಕೂಡ ಅವರು ಭೇಟಿಯಾಗೋ ಸಾಧ್ಯತೆ ಇದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಬಿಜೆಪಿಗೆ ಒಂದು ಟಿಕೆಟ್ನ ಬಂಡಾಯದ ಬಿಸಿ ದೊಡ್ಡ ತಲ್ಲವಾಗಿರ್ತಕ್ಕಂಥದ್ದು. ಇವತ್ತು ಹಿರಿಯ ನಾಯಕರ ನೇತೃತ್ವದಲ್ಲಿ ಏನು ಸಂಧಾನ ಸಭೆ ನಡೀತಿದ್ದಾರೆ, ಒಪ್ಕೊಂತಾರ ಅಥವಾ ಬಂಡಾಯ ಮುಂದುವರಿತಕ್ಕಂಥದ್ದು ಸದ್ಯ ಪ್ರಶ್ನೆಯಾಗಿದೆ. ಇನ್ನು 3-4 ದಿನಗಳಷ್ಟೇ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರತಕ್ಕಂಥದ್ದು. ಈಗ ಕೆಲ ಬಿಜೆಪಿಯ ಅಂದ್ರೆ ಟಿಕೆಟ್ ಪಡೆದವರಿಗೆ ಇನ್ನು ಬಿ ಫಾರಂ ತೆಗೆದುಕೊಂಡು ಬನ್ನಿ ಅಂತೇಳಿ ನಿನ್ನೆ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಅವರ ಕಾರ್ಯಕರ್ತರು ಏನು ಖಾಸಗಿ ಹೋಟೆಲ್ ಬಳಿ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಗಲಾಟೆ ಮಾಡಿದ್ರಿಂದ ಬಿಜೆಪಿ ನಾಯಕರೆಲ್ಲರೂ ಕೂಡ ವಾಪಸ್ ಹೋಗಿದ್ರು. ಇವತ್ತು ಮತ್ತೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ನಾಯಕರ ಮಾತನ್ನ ಬಂಡಾಯಕಾರರು ಕೇಳ್ತಾರ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ. ಶ್ರುತಿ. ಓಕೆ ಚಂದ್ರಕಾಂತ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.